ಇನ್ನು ಮೂಡಾಗಿ ಹೋಗೋಣ. ಇದು ಹೇಳದ್ನಲ್ಲ, ನನ್ನ ಸರ್ಕಾರ ಬರೀ ಇಂಥದ್ದೇ ವಿವಾದಗಳಲ್ಲಿದೆ ಅಂತೇಳಿ. ಮೂಡಾದ್ದು ಒಂದು ಕತೆ, ಅದರಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಮೂಲ ಜಮೀನೇನಿದೆ 3 ಎಕರೆ 16 ಗುಂಟೆ, ಅದ್ರ ಬಗ್ಗೆನೇ ಈಗ ಅಬ್ಜೆಕ್ಷನ್ ಬಂದಿದೆ. ದೇವರಾಜು ಅನ್ನೋರು ಮಾರಾಟ ಮಾಡಿದ್ರು ಇದನ್ನ ಯಾರಿಗೆ? ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ. ಎಷ್ಟು? 3 ಎಕರೆ 16 ಗುಂಟೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮವರಿಗೆ ಅದನ್ನ ದಾನವಾಗಿ ಕೊಟ್ಬಿಟ್ರು. ಬಟ್ ಈ ದೇವರಾಜು ಅನ್ನೋರು ಅವರ ಆಸ್ತಿ ಅಲ್ವಂತೆ, ಅದು ಪಿತ್ರಾರ್ಜಿತ ಆಸ್ತಿ. ಹಾಗಾಗಿ ಅವರ ಸಹೋದರ ಯಾರು ಇರ್ತಾರೋ ಅವ್ರಿಗೆಲ್ಲ ಸೈನ್ ತಗೊಳ್ಬೇಕು. ಅವ್ರೇನು ಹೇಳಿದ್ದೇನು, ನಿಮಗೆ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಅದನ್ನ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ದೇವರಾಜು ಅವರ ಅಣ್ಣನ ಮಕ್ಕಳು ಈಗ ಕೇಸನ್ನ ಹಾಕಿದ್ದಾರೆ. ಈಗ ಅಲ್ಲಿಗೆ ತಗಲಾಕೊಳ್ತು. 14 ಸೈಟ್ ಕತೆ ಹೋಗ್ಲಿ. ಈಗ 3 ಎಕರೆ 16 ಗುಂಟೆದ್ದೇ ಚರ್ಚೆಗೆ ಬಂತು. ಈಗ ಅದ್ರ ವರದಿ ಇದೆ ನೋಡಿ. ಸಿಎಂ ವಿರುದ್ಧದ ಮೂಡಾ ಹಗರಣಕ್ಕೆ ಮತ್ತೆ ಟ್ವಿಸ್ಟ್. ಸಿಎಂ ಪತ್ನಿ ದಾನ ಪಡೆದ ಭೂಮಿ ಮೇಲೆ ಕೇಸ್. ಭೂಮಾಲೀಕನ ಅಣ್ಣನ ಮಗಳಿಂದ ಕಂಪ್ಲೇಂಟ್. ಮೈಸೂರಿನ ಮೂಡಾ ಹಗರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಉಡುಗೊರೆ ರೂಪದಲ್ಲಿ ಕೊಟ್ಟ ಕೆಸರೆ ಭಾಗದ 3.5 ಎಕರೆ ಜಮೀನಿನಿಂದ ಈಗ ದೊಡ್ಡ ಸಂಕಷ್ಟ ಶುರುವಾಗಿದೆ. ಕಳೆದ 4 ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಇದೇ ಜಮೀನು ಹಾಗೂ ಜಮೀನಿನಿಂದ ಸಿಕ್ಕ ಪರಿಹಾರ ರೂಪದ 14 ಸೈಟುಗಳು ಸುಂಟರಗಾಳಿ ಸೃಷ್ಟಿಸಿದೆ. ಈಗ ಈ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದ್ದು ಪ್ರಕರಣದ ಮೂಲ ಭೂಮಿಯ ಬಗ್ಗೆ ವಿವಾದ ಹುಟ್ಕೊಂಡಿದೆ. ಕೆಸರೆಯ ಜಮೀನು ದೇವರಾಜು ಅವರದ್ದಲ್ಲ, ನಮ್ಮ ಚಿಕ್ಕಪ್ಪ ನಮಗೆ ಮೋಸ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ದಾನ ಪಡೆದ ಕೆಸರೆ ಗ್ರಾಮದ ಜಮೀನಿನ ಸಂಬಂಧ ಭೂಮಾಲೀಕ ದೇವರಾಜು ಅಣ್ಣನ ಮಗಳು ಜಮುನಾ ದೂರನ್ನ ಕೊಟ್ಟಿದ್ದಾರೆ. ಆ ಜಮೀನು ದೇವರಾಜು ಅವರದ್ದಲ್ಲ, ಆ ಜಮೀನು ತಮ್ಮದು ಅಂಥೇಳಿ ದೇವರಾಜು ಸಹೋದರ ಮೈಲಾರಯ್ಯನ ಮಗಳು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ಕೆಸರೆದು ಜಾಗ ಏನಿದೆ ಆ ಜಾಗ ನಿಮ್ಮ ತಂದೆಗೆ ಸೇರ್ಬೇಕಾಗಿದ್ದ? ಹೌದು. ಎಷ್ಟು ಎಕರೆ ಅದು? 3 ಎಕರೆ 16 ಗುಂಟೆ. ಅಂದ್ರೆ ದೇವರಾಜವರ ಪಾಲಿಲ್ವಾ? ದೇವರಾಜವ್ರ ಪಾಲಿದೆ, ಅವ್ರಿಗೆ ಭಾಗ ಕೊಟ್ಟು ಉಳಿಕೆ ನಮಗೆ ಸೇರ್ಬೇಕು. ಉಳಿಕೆ ನಿಮಗೆ ಸೇರ್ಬೇಕು. ನಿಮ್ಮ ತಂದೆ ಹೆಸರಲ್ಲಿ ಇತ್ತ ಅದು? ಹೌದು. ಅವಾಗ 92-93 ಇಸ್ವಿನಲ್ಲಿ ಭಾಗ ಆಗಿರೋದು. ಈಗ ನಮ್ಗೆ ವಿಷಯನೇ ಗೊತ್ತಿಲ್ದೇನೆ ಅವರು ಮಾರಾಟ ಮಾಡಿದ್ದಾರೆ. ಯಾರು? ದೇವರಾಜು ಅವರು? ಹೌದು. ತಮ್ಮ ತಾಯಿ ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಅವರು ಮಾರಾಟ ಮಾಡಿ ದುಡ್ಡು ತಗೊಂಡಿದ್ದಾರೆ. ಅಲ್ಲಿಗೆ ಮೈಲಾರಯ್ಯನ ಮಕ್ಕಳು ನೀವಿಬ್ರು, ನೀವು ಜಮುರಾ ಮತ್ತು ಮಂಜುನಾಥ್. ಹೌದು. ಅದರ ಪಾಲು ನೀವಿಬ್ಬರಿಗೆ ಬರಬೇಕಾಗಿತ್ತು. ಹೌದು. ಅಂದ್ರೆ ನಿಮ್ ಚಿಕ್ಕಪ್ಪ ಅವರೇ ನಿಮಗೆ ಮೋಸ ಮಾಡಿದ್ರು? ಹೌದು. ಅವರು ಭಾಗ ತಗೊಂಡು ನಮ್ಗೆ ಉಳಿಕೆ ಕೊಡಬೇಕು, ಅದರಿಂದ ಮೋಸ ಆಗಿದೆ ನಮ್ಗೆ, ಅದರಿಂದ ನಾವು ಕೇಸ್ ಹಾಕಿದ್ವಿ. ಕೆಸರೆಯ ಜಮೀನಿಗೆ ಹೊಸ ಟ್ವಿಸ್ಟ್. ಪಿತ್ರಾರ್ಜಿತ ಆಸ್ತಿ ಮೋಸದಿಂದ ಕಬಳಿಕೆ. ದೇವರಾಜು ಅಣ್ಣನ ಮಗ ಆಕ್ರೋಶ. ಇನ್ನು ಭೂಮಾಲೀಕ ದೇವರಾಜು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಚಿಕ್ಕಪ್ಪ ದೇವರಾಜು ನಮಗೆ ಮೋಸ ಮಾಡಿ ನಮ್ಮ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಹೀಗಾಗಿ ದೇವರಾಜು ಸೇರಿದಂತೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ಸಿಎಂ ಪತ್ನಿ ಸೇರಿದಂತೆ ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದೇವೆ ಅಂತ ಹೇಳಿ ದೇವರಾಜು ಅಣ್ಣನ ಮಗ ಮಂಜುನಾಥ ಸ್ವಾಮಿ ಹೇಳಿದ್ದಾರೆ. ಖಾತೆ ಮಾಡಿಸ್ಕೊಡ್ತೇವೆ ಅಂತ ಹೇಳಿ ನನ್ನ ಚಿಕ್ಕಪ್ಪ 30 ವರ್ಷಗಳ ಹಿಂದೆ ತಾಯಿ ಹಾಗೂ ನನ್ನ ಬಳಿ ಸಹಿಯನ್ನ ಮಾಡಿಸ್ಕೊಂಡಿದ್ರು. ಆ ಜಮೀನು ನನ್ನ ತಂದೆಗೆ ಭಾಗವಾಗಿ ಬಂದ ಪಿತ್ರಾರ್ಜಿತ ಆಸ್ತಿ. ಆ ಆಸ್ತಿಯನ್ನೇ ಮೋಸದಿಂದ ನನ್ನ ಚಿಕ್ಕಪ್ಪ ಪಡೆದು ಅದನ್ನ ಸಿಎಂ ಕುಟುಂಬಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವರಾಜು ಅವರು ನಿಮ್ಗೆ ಏನಾಗಬೇಕು? ನಿಮ್ಮ ದೇವರಾಜು ನಮ್ಮ ಚಿಕ್ಕಪ್ಪ ಆಗಬೇಕು. ಈಗ ತಾವು ಹೂಡಿರುವಂಥ ಕೇಸ್ ಏನು? ಈಗ ನಮಗೆ ನಮ್ಮ ಜಮೀನನ್ನು ನಮ್ಮ ಚಿಕ್ಕಪ್ಪ ಅವರು ಮಾರಾಟ ಮಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲದಂತೆ. ಹಾಗಾಗಿ ಈಗ ನಮ್ಗೆ ಅನ್ಯಾಯದ ಬಗ್ಗೆ ನಮಗೆ ನ್ಯಾಯ ಗೊತ್ತಿರ್ಕೊಳ್ಳಿ ಅಂತ ದಾವೆ ಹಾಕಿದ್ವಿ ನಾವು. ಅಂದರೆ ಕೆಸರೆಯಲ್ಲಿರುವಂಥ 3.25 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ತಾನು ನೀವು ಕೇಸ್? ಹೌದು. ದೇವರಾಜು ಅವರ ಪಿತ್ರಾರ್ಜಿತ ಸ್ವಯಾರ್ಜಿತ ಆಸ್ತಿ ಅಲ್ವಾ? ಇಲ್ಲ. ಮತ್ತೆ ಯಾರ್ದು ಅದು? ಪಿತ್ರಾರ್ಜಿತ ನಮ್ಮ ತಾತನ ಆಸ್ತಿ. ಅದು ನಮ್ಮ ತಂದೆ ಹೆಸರಲ್ಲೇ ಜಮೀನಿತ್ತು. ಅಂದ್ರೆ ನಿಮ್ಮ ತಂದೆ ಮೈಲಾರಯ್ಯನವರು. ನಿಮ್ಮ ತಂದೆ ಹೆಸರಿಗೆ ಇತ್ತು? ಹೌದೌದು. 3 ಎಕರೆ 16 ಗುಂಟೆ ಸಂಪೂರ್ಣ ನಿಮ್ಮ ತಂದೆ ಹೆಸರು? ತಂದೆ ಹೆಸರು. ಅದನ್ನ ಯಾವಾಗ ಬರ್ಸ್ಕೊಂಡ್ರು? ನಮ್ಮಿಂದ ದೇವರಾಜು ಅವರು ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೇವೆ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ನಮ್ಗೆ ಅಂತ ಸೈನ್ ತಗೊಂಡ್ರು, ನನ್ನ ಮತ್ತೆ ತಾಯಿಂದ. ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಅದ್ರ ಬಗ್ಗೆ ನಿಗಾ ವಹಿಸಲಿಲ್ಲ. ನಮ್ಮ ಮಾಧ್ಯಮಗಳಿಂದ ಹಗರಣದ ಬಗ್ಗೆ ವಿಚಾರ ಗೊತ್ತಾಯ್ತು. ಆಗಲೇ ನಮ್ಗೆ ವಿಷಯ ಗೊತ್ತಾಗಿದೆ ನಿಮ್ಮ ಮಾರಾಟ ಮಾಡೋರು ಅಂತ. ಅಲ್ಲಿವರೆಗೂ ನಿಮಗೆ ನಿಮ್ಮ ಜಮೀನು ಮಾರಾಟ ಆಗಿರುವಂಥ ವಿಚಾರನೇ ಗೊತ್ತಿರಲಿಲ್ಲ. ತಮಗೆ ಈಗ ನಿಮ್ಮ ಚಿಕ್ಕಪ್ಪನಿಂದ ಮೋಸ ಮೋಸ ಆಗಿದೆ. ಇಡಿ ವಿಚಾರಣೆಗೆ ಗಂಗರಾಜು ಹಾಜರ್. ದಾಖಲೆಯ ಸಮೇತ ವಿಚಾರಣೆ ಎದುರಿಸಿದ ದೂರುದಾರ. ಈ ಮಧ್ಯೆ ಮೂಡಾ ಹಗರಣದ ಸಂಬಂಧ ಇಡಿ ದೂರುದಾರ ಗಂಗರಾಜು ವಿಚಾರಣೆಗೆ ಹಾಜರಾಗಿದ್ದಾರೆ. ದಾಖಲೆಗಳ ಸಮೇತ ವಿಚಾರಣೆಯನ್ನ ಎದುರಿಸಿರುವ ಗಂಗರಾಜು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ವಿಚಾರಣೆಯ ಬಳಿಕ ಮತ್ತಷ್ಟು ವಿಚಾರಗಳು ಹೊರಬೀಳುವ ಸಾಧ್ಯತೆ ಇದೆ. ಮೂಡಾ 50-50 ಹಗರಣದಿರ್ಬೋದು, ಇಲ್ಲ ಅಂದರೆ ಬದಲಿ ನಿವೇಶನ ಹಗರಣ ಇರ್ಬೋದು, ಮೂಡಾ ಅಕ್ರಮ ಸಂಬಂಧಪಟ್ಟಂಗೆ ದಾಖಲೆಗಳೇ. ನಾವು ಮೂಡಾದಲ್ಲಿ ನೆಗೆದಿಂದು 5,000 ಕೋಟಿಗೂ ಅಧಿಕ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತೊಗೊಂಬಂದಿದ್ದೀವಿ. CM ಅವ್ರದ್ದು ಅದು ಒಂದು ಅಕ್ರಮ ಇರ್ಬೋದು, ಅದೊಂದು 20 ಕೋಟಿ ಇರ್ಬೋದು ಅಷ್ಟೇ. ಆದರೆ 5,000 ಕೋಟಿ ಹಗರಣ ಆಗಿರೋದ್ರಿಂದ ಅದನ್ನು ಸಹ ತನಿಖೆ ಆಗಬೇಕು. DYSP ಮಾಲ್ತೇಶನ್ ಅವರು ಈ
ಒಂದು ಪ್ರಕರಣನ ಏನೋ ಸರ್ಚ್ ವಾರೆಂಟ್ ಕೇಳಿದ ವಿಷಯನ ಮೂಡಾ ಅಧಿಕಾರಿಗಳಿಗೆ, ಮೂಡಾ ಆಯುಕ್ತರಿಗೆ ಮತ್ತು ಬೈರತಿ ಸುರೇಶ್ ಅವರು ಲಿಕೌಟ್ ಮಾಡಿದರು. ಸರ್ಚ್ ವಾರೆಂಟು ಜಾರಿ ಮಾಡೋಕ್ಕೆ 28 ದಿವಸ ಆದಮೇಲೆ ಸರ್ಚ್ ವಾರೆಂಟ್ ಕೊಡ್ತಾರೆ. ಬೆಂಗಳೂರು ಮೂಡಾ UDಯಿಂದ ಯಾರೋ ಬಂದ್ಬಿಟ್ಟು 140 ಕಡತಗಳನ್ನು ತೊಗೊಂಡೋದ್ರು. ಎಲ್ಲ ದಾಖಲೆಗಳು ತಗೊಂಡು ಹೋದ ಮೇಲೆ ಇವರು ಸರ್ಚ್ ವಾರೆಂಟ್ ಕೊಡ್ತಾರೆ. ಅಷ್ಟರೊಳಗಡೆ ಮಧ್ಯದಲ್ಲಿ ಇದು ಸೆಟ್ಲ್ಮೆಂಟ್ ಆಗಿದೆ ಅಂತ ಅವರ ಅಧಿಕಾರಿನೇ ನಮ್ಮ ಹತ್ರ ಹೇಳಿದ್ದಾರೆ. ಒಟ್ನಲ್ಲಿ ಮೂಡಾ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಿದೆ. ಇಷ್ಟು ದಿನ ಮೂಲ ಭೂಮಿಯಿಂದ ಪಡೆದ ಪರಿಹಾರ ಮಾತ್ರ ವಿವಾದವಾಗಿತ್ತು. ಈಗ ಮೂಲ ಭೂಮಿಯೇ ವಿವಾದದಲ್ಲಿ ಸಿಲುಕಿದೆ. ಈ ಮೂಲಕ ಸಿಎಂ ಪತ್ನಿ ಮತ್ತೊಂದು ಕಾನೂನು ಸಮರವನ್ನ ಫೇಸ್ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಮುಖ್ಯಮಂತ್ರಿಗಳ ಪತ್ನಿ ಯಾಕೆ ಕಾನೂನು ಸಮರ ಫೇಸ್ ಮಾಡಬೇಕು? ಅದು ದಾನದ ರೂಪದಲ್ಲಿ ಬಂದಿರುವಂಥ ಜಮೀನು, ಅದಕ್ಕೆ ಸಂಬಂಧನೇ ಇಲ್ಲ. ಅವ್ರು ನೋ ಇನ್ವೆಸ್ಟ್ಮೆಂಟ್, ಅಲ್ಲ, 0 ಇನ್ವೆಸ್ಟ್ಮೆಂಟ್, ಮೂಲ ಮಾಲೀಕತ್ವದ ಪ್ರಶ್ನೆ ಆಗ್ತಿದೆಯಲ್ಲ ಇಲ್ಲಿ. ಅದು ಕರೆಕ್ಟು. ಸಿದ್ದರಾಮಯ್ಯವ್ರ ಪತ್ನಿ ಪಾರ್ವತಮ್ಮರು ಕಾಸು ಕೊಟ್ಟು ತಗೊಂಡ್ರಾ? ಇಲ್ಲ. ದಾನದ ರೂಪದಲ್ಲಿ ಬಂದಿದೆ. 14 ಸೈಟು ಕಾಸು ಕೊಟ್ಟು ತಗೊಂಡ್ರಾ? ಇಲ್ಲ. ಪರಿಹಾರದ ರೂಪದಲ್ಲಿ ಬಂದಿರೋದು. ಸಮಸ್ಯೆ ಇರೋದು ಯಾರಿಗೆ? ದೇವರಾಜ್ ಅವರಿಗೆ. ಹೆಂಗ್ ನೀವು ಮಾರಾಟ ಮಾಡಿದ್ರಿ? ಇದು ಸಿವಿಲ್ ಮ್ಯಾಟರು, ಅವರ ಮನೆ ಫ್ಯಾಮಿಲಿ ಮ್ಯಾಟ್ರು. ಅವರಲ್ಲಿರುವಂಥ ಜಮೀನು 3 ಎಕರೆ 16 ಗುಂಟೆ. ಸಿದ್ದರಾಮಯ್ಯವ್ರ ಪತ್ನಿ ಯಾಕೆ ಬರ್ತಾ ಇದೆ ಅಂದರೆ, ಈಗ ಸೈಟು ಆ ಪರಿಹಾರದ ರೂಪದಲ್ಲಿ 14 ಸೈಟ್ ತಗೊಂಡಿರೋದ್ರಿಂದ. ಸೊ ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿ ತಗಲಾಕೊಳ್ತಾರೆ, ಹೆಂಗೆ ಖರೀದಿ ಮಾಡಿದಿರಿ ಅಂತೇಳಿ. ಬಟ್ ತಗಲಾಕೊಳ್ಳೋದು ದೇವರಾಜ್ ಅವರು, ಅವರವ್ರ ಕುಟುಂಬದಲ್ಲಿರುವಂಥ ವ್ಯತ್ಯಾಸಗಳು. ಏನಾಗುತ್ತೆ ಈ ಪ್ರಕರಣ ಬಹಳ ಇಂಟ್ರೆಸ್ಟಿಂಗ್ ಇದೆ, ನೋಡೋಣ.